ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪ್ರೀತಿಗೆ ಪೇರೆಂಟ್ಸಿಂದ ಸಪೋರ್ಟ್ ಸಿಗತ್ತಾ ಆ್ಯಂಡ್ ಪೇರೆಂಟ್ಸ್ ನಿಮ್ಮ ಪ್ರೀತಿನ ಒಪ್ಕೊಳ್ತಾರಾ ಅನ್ನೋದನ್ನು ಚೆಕ್ ಮಾಡೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನೀವು ಇದನ್ನು ಸ್ಕಿಪ್ ಮಾಡಿ. ಓಕೆ, ವಾವ್, 111 ಸಿ ಕಾಣಿಸ್ತಾ ಇದೆಯಾ? ಟೈಮಿಂಗ್ ಬಂದು 111. 1 ಮಿನಿಟ್. ಯಾ, ಕಾಣಿಸ್ತಿದೆ ಅನ್ಕೊಂತೀನಿ. ನ್ಯೂ ಬಿಗಿನಿಂಗ್. ಓಕೆ, ನೈಸ್. ಓಕೆ, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಪಾಸಿಟಿವ್ ಆಗಿ ಕಮೆಂಟ್ಸ್ಗಳ ಮಾಡ್ತಿರೋ ಅಂತ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಇಲ್ಲಿ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವ್ರನ್ನ ನೆನ್ಪು ಮಾಡ್ಕೊಳ್ಳಿ. ಓಕೆ, ನಿಮ್ಮ ಪೇರೆಂಟ್ಸನ್ನು ಕೂಡ ನೆನ್ಪು ಮಾಡ್ಕೊಳ್ಳಿ, ಅವರನ್ನು ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ಳಿ. ಓಕೆ, ಸೊ ಈ ಒಂದು ರೀಡಿಂಗಲ್ಲಿ ಪಾಸಿಟಿವ್ ರಿಸಲ್ಟ್ ಬರುತ್ತಾ ಅಥವಾ ಏನು ಬರುತ್ತೆ, ಏನು ಮಾಡ್ತಿದ್ದಾರೆ, ನಿಮ್ಮ ಪೇರೆಂಟ್ಸ್ ಒಪ್ಪಿಗೆ ಕೊಡ್ತಾರಾ ಈ ಒಂದು ಪ್ರೀತಿಗೆ, ಅವರ ಒಂದು ಮೈಂಡಲ್ಲಿ ಏನಿದೆ ಈ ಪ್ರೀತಿ ಬಗ್ಗೆ ಅನ್ನೋದನ್ನು ಚೆಕ್ ಮಾಡೋಣ. ಓಕೆ, 4 ಆಫ್ ಪೆಂಟಿಕಲ್ ಬರ್ತಿದೆ, ಸ್ಟ್ರೆಂತ್ ಕಾರ್ಡ್ ಬರ್ತಿದೆ, ಓಕೆ, 3 ಆಫ್ ಪೆಂಟಿಕಲ್, ಟೆಂಪರೆನ್ಸ್ ಕಾರ್ಡ್, ದ ಸನ್ ಕಾರ್ಡ್ ಬರ್ತಿದೆ, ಜಸ್ಟಿಸ್ ಬರ್ತಿದೆ, ಓಕೆ, ಕಿಂಗ್ ಆಫ್ ವ್ಯಾಂಡ್ಸ್ ಆ್ಯಂಡ್ 5 ಆಫ್ ಪೆಂಟಿಕಲ್, ವ್ಯಾಂಡ್ಸ್. ಬಾಟಮ್ ಆಫ್ ದ ಕಾರ್ಡ್ ದ ಎಂಪ್ರೆನ್ಸ್ ಕಾರ್ಡ್ ಬರ್ತಾ ಇದೆ. ಓಕೆ, ಇಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನೀವು ಪೇರೆಂಟ್ಸ್ ಹತ್ರ ಈ ವಿಷಯನ ಹೇಳೋದಕ್ಕೇನೆ ತುಂಬ ಭಯ ಪಡ್ತಾ ಇದ್ದೀರಾ ಅಂತೇಳಿ ಕಾಣಿಸ್ತಾ ಇದೆ. ಅಂದರೆ ಅವರು ಒಪ್ಕೊಳ್ಳೋದಿಲ್ಲ ಅಂಥೇಳಿ ನೀವಾಗೆ ಓವರ್ ಥಿಂಕಿಂಗ್ ಮಾಡ್ತಾ ಅವರು ಪೇರೆಂಟ್ಸ್ ಯಾರು ಒಪ್ಕೊಳ್ಳೋದೇ ಇಲ್ಲ, ಬೈತಾರೇನೋ, ಅಥವಾ ಸಮಥಿಂಗ್ ನೆಗೆಟಿವ್ ಏನಾದರೂ ಬೇಡ ಅಂತ ಹೇಳ್ಬಿಡ್ತಾರೇನೋ, ಅಥವಾ ಸಮಥಿಂಗ್ ಎಲ್ಲಿ ದೂರ ಮಾಡಿಬಿಡ್ತಾರೇನೋ ನಮ್ಮಿಬ್ಬರನ್ನ, ಆ ಥರ ಎಲ್ಲ ಯೋಚನೆ ಮಾಡ್ಕೊಂಡು ನೀವೇನು ಮಾಡ್ತಿದ್ದೀರಾ, ಪೇರೆಂಟ್ಸ್ ಹತ್ರ ಈ ವಿಷಯನ ಹೇಳ್ತಾನೆ ಇಲ್ಲ ಕೆಲವೊಬ್ರು. ಓಕೆ, ಸಿ ಇಲ್ಲಿ ನಿಮ್ಮ ಪೇರೆಂಟ್ಸ್ ಅವರ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನಿಮ್ಮ ಪೇರೆಂಟ್ಸ್ ಇಲ್ಲಿ ಕೆಲವೊಬ್ಬರಿಗೆ ಮಾತ್ರ ಈ ಒಂದು ಮೆಸೇಜ್ ನಿಮಗೆ ರೆಸೊನೇಟ್ ಆಗ್ಬೋದು. ನಿಮ್ಮ ಪೇರೆಂಟ್ಸ್ ಯಾರಿದ್ದಾರೆ, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ಮ ಪಾರ್ಟ್ನರ್ ಪೇರೆಂಟ್ಸ್ ಯಾರಿದ್ದಾರೆ ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ. ಅಂದರೆ ಅವ್ರು ಯಾವ ಥರ ಅಂತ ಹೇಳಿದ್ರೆ, ಒಂದು ಲೈನ್ ಹಾಕಿದರೆ ಆ ಲೈನನ್ನು ನೀವು ಅಥವಾ ನಿಮ್ಮ ಪಾರ್ಟ್ನರ್ ಪೇರೆಂಟ್ಸ್ ಲೈನ್ ಹಾಕಿದರೆ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ನೀವಾಗಿರ್ಬೋದು, ಅದನ್ನು ದಾಟಬಾರ್ದು. ಆ ಥರ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ನಿಮ್ಮ ಪೇರೆಂಟ್ಸ್ ನಿಮಗೆ, ಅವ್ರ ಪೇರೆಂಟ್ಸ್ ಅವರಿಗೆ ಒಂದು ಲೈನ್ ಹಾಕಿದರೆ ಇದೇ ಲೈನಲ್ಲೇ ಇರಬೇಕು, ಅದನ್ನು ದಾಟಬಾರ್ದು ಅವನು ಅಥವಾ ಅವಳು. ಆ ಥರ ಇಲ್ಲಿ ನಿಮ್ಮ ಪೇರೆಂಟ್ಸ್ಗಳ ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಎಲ್ಲೋ ಒಂದು ಕಡೆ ಭಯ ಪಡ್ತಾನೆ ಏನು ಮಾಡ್ತಿದ್ದೀರಾ, ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿಬಿಡೋಣ, ಇಲ್ಲಿಗೆ ಬ್ರೇಕಪ್ ಮಾಡ್ಕೊಂಡ್ಬಿಡೋಣ, ಆ ಥರ ಯೋಚನೆನೂ ಕೂಡ ನಿಮಗೆ ಬರ್ತಾ ಇದೆ. ನಿಮ್ಮಿಬ್ರಿಗೂ ಕೂಡ, ನಿಮ್ಮ ಪರ್ಸನ್ ಆ್ಯಂಡ್ ನಿಮಗೆ ಇಬ್ರಿಗೂ ಕೂಡ ಇದನ್ನ ಇಲ್ಲಿಗೆ ಬ್ರೇಕಪ್ ಮಾಡಬೇಡ, ಹೇಗಿದ್ರು ಮನೇಲಿ ಒಪ್ಕೊಳ್ಳೋದೇ ಇಲ್ಲ ಅಂತ ಹೇಳ್ಬಿಟ್ಟು ನೀವೇ ಯೋಚನೆ ಮಾಡಿ. ಇನ್ನೂ ನಿಮ್ಮ ಪೇರೆಂಟ್ಸ್ ಹತ್ರ ನೀವು ಯಾವ ವಿಷಯನೂ ಹೇಳಿಲ್ಲ ಅಂತ ಇಲ್ಲಿ ಬರ್ತಾ ಇದೆ ಎನರ್ಜಿ. ಓಕೆ, ಸೊ ನೀವು ಪೇರೆಂಟ್ಸ್ ಹತ್ರ ಹೇಳೋಕ್ಕೂ ಮುಂಚೆನೆ ನೀವೇ ಡಿಸೈಡ್ ಮಾಡಿಕೊಂಡು ಇಲ್ಲಿಗೆ ಬ್ರೇಕಪ್ ಮಾಡೋಣ, ಅಥವಾ ನಿಮ್ಮ ಎನರ್ಜಿ ಆಗಿರ್ಬೋದು ಅಥವಾ ನಿಮ್ಮ ಪರ್ಸನ್ ಎನರ್ಜಿ ಆಗಿರ್ಬೋದು, ಇದು ಈ ಥರ ಹೇಳಿದ್ದಾರೆ ಅಂತ ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ, ದ ಸನ್ ಕಾರ್ಡ್ ಬಂದಿರೋದ್ರಿಂದ ನೀವು ಅಥವಾ ನಿಮ್ಮ ಪರ್ಸನ್ ಇಬ್ಬರಲ್ಲಿ ಯಾರೊಬ್ರು ತುಂಬಾ ಚೈಲ್ಡಿಶ್ ಥರ ಬಿಹೇವ್ ಮಾಡೋದು, ಅಥವಾ ಒಬ್ರಿಗೊಬ್ರು ವಿಷಯ ಗೊತ್ತಿಲ್ಲದೇನೆ ಏನೋ ಒಂದು ಮಿಸ್ಟೇಕ್ ಮಾಡಿಬಿಡೋದು, ಆಮೇಲೆ ಮಿಸ್ಟೇಕ್ ಮಾಡಿ ನಿಮ್ಮ ಕೈ ಸಿಗಾಕೊಳ್ಳೋದು, ಅಥವಾ ನೀವು ಅವ್ರ ಹತ್ರ ಹೋಗಿ ಸಿಗಾಕೊಳ್ಳೋದು, ಆ ಥರ ಎನರ್ಜಿಲಿ ಬರ್ತಿದೆ. ಓಕೆ, ತುಂಬ ಚೈಲ್ಡಿಶ್ ಥರ ಬಿಹೇವ್ ಮಾಡುವಂಥ ಎನರ್ಜಿ ಇಲ್ಲಿ ತುಂಬಾನೇ ಚಾನಲೈಸ್ ಆಗ್ತಾ ಇದೆ. ಸಣ್ಣ ಪುಟ್ಟ ವಿಷಯಕ್ಕೂ ಕೋಪ ಮಾಡಿಕೊಂಡು, ಸಣ್ಣ ಪುಟ್ಟ ವಿಷಯನ ಡ್ರ್ಯಾಗ್ ಮಾಡ್ಕೊಂಡು ಜಗಳ ಮಾಡೋದು, ಸಣ್ಣ ಪುಟ್ಟ ವಿಷಯನ ಸುಮ್ಮನೆ ಅದನ್ನ ಕೆತ್ಕಿ ಜಗಳ ಮಾಡ್ಕೊಳ್ಳೋದು, ಈ ಥರ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ 5 ಆಫ್ ವ್ಯಾಂಡ್ಸ್ ಬಂದಿರೋದ್ರಿಂದ ಇಲ್ಲಿ ಕೆಲವೊಬ್ಬರಿಗೆ
ಪೇರೆಂಟ್ಸ್ ಹತ್ರ ಹೇಳ್ಬಿಟ್ಟು ಇಲ್ಲಿ ನೀವಿಬ್ರು ಜಗಳ ಮಾಡ್ಕೊಂಡಿರುವಂತಹ ಎನರ್ಜಿ ಇಲ್ಲಿ ಬರ್ತಿದೆ. ಅಂದ್ರೆ ಪೇರೆಂಟ್ಸ್ ಇಲ್ಲಿ ಒಪ್ಪಿಗೆ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನೀವು ನಿಮ್ಮ ಪರ್ಸನ್ ಹತ್ರ ಹೋಗ್ಬಿಟ್ಟು ಜಗಳ ಮಾಡಿರುವಂಥದ್ದು, ಅಥವಾ ನಿಮ್ಮ ಪರ್ಸನ್ ಏನಿದ್ದಾರೆ ಅವ್ರು ನಿಮ್ಮ ಹತ್ರ ಬಂದು ಜಗಳ ಮಾಡಿರುವಂಥದ್ದು. ಸಮಥಿಂಗ್ ಇಲ್ಲಿ ನೀವಿಬ್ರು ಸಪ್ರೇಷನ್ ಅಲ್ಲಿ ಇರ್ಬೋದು. ಈಗ ಕರೆಂಟ್ ಎನರ್ಜಿ ನೋಡಿದಾಗ ನೀವಿಬ್ರು ಸಪ್ರೇಷನ್ ಅಲ್ಲಿ ಇದ್ದೀರಾ, ಬ್ರೇಕಪ್ ಅಲ್ಲಿ ಇದ್ದೀರಾ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದವರು ಈ ಒಂದು ರೀಡಿಂಗ್ ನ ನೋಡ್ತಾ ಇದ್ದೀರಾ. ಸಿ ಇಲ್ಲಿ ನಿಮ್ಮ ಎನರ್ಜಿಗೆ ಅಂಡ್ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಬೇರೆಯವರ ವಿಷಯಕ್ಕೆ ಜಗಳ ಮಾಡ್ಕೊಂಡು ನೀವಿಬ್ರು ಇಲ್ಲಿ ಸಪ್ರೇಷನ್ ಆಗಿದ್ದೀರಾ ಅನ್ನೋಂಥದ್ದು ಇಲ್ಲಿ ಚಾನಲ್ ಮೆಸೇಜ್ ಬರ್ತಿದೆ. ಸೊ ಇಲ್ಲಿ ಕೆಲವೊಬ್ರು ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ಬ್ರದರ್ ಅಥವಾ ನಿಮ್ಮ ಸಿಸ್ಟರ್ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರೋ ಒಬ್ರು ಇಂಟರ್ಫೈ ಆಗ್ಬಿಟ್ಟೇನೆ ಇಲ್ಲಿ ನಿಮ್ಮಿಬ್ರನ್ನ ಸಪ್ರೇಷನ್ ಮಾಡಿದ್ದಾರೆ, ಸಪ್ರೇಷನ್ ಆಗಿದೆ. ಸಪ್ರೇಷನ್ ಆಗ್ಲಿಕ್ಕೆ ಕಾರಣನೇ ಇಲ್ಲಿ ಒಬ್ಬರ ಎಂಟ್ರಿಯಿಂದ ಅಂತೇಳಿ, ಅಂದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಂಟ್ರಿಯಿಂದಾನೇ ಇಲ್ಲಿ ನೀವಿಬ್ರು ಸಪ್ರೇಷನ್ ಆಗ್ಲಿಕ್ಕೆ ಕಾರಣ ಅಂತೇಳಿ ಬರ್ತಾ ಇದೆ. ಓಕೆ, ದ ಟೆಂಪರೆನ್ಸ್ ಕಾರ್ಡ್ ಬರ್ತಿರೋದ್ರಿಂದ ಇಬ್ರಿಗೂ ಪ್ರೀತಿ ಇದೆ, ಇಬ್ರಿಗೂ ಒಬ್ರನ್ನೊಬ್ರನ್ನ ಬಿಟ್ಕೊಡ್ಲಿಕ್ಕೆ ಮನ್ಸಿಲ್ಲ, ಅಂಡ್ ಇಬ್ರಿಗೂ ದೂರ ಆಗ್ಲಿಕ್ಕೆ ಇಷ್ಟ ಇಲ್ಲ. ಬಟ್ ಇಲ್ಲಿ ಫ್ಯಾಮಿಲಿಗೋಸ್ಕರ ತ್ಯಾಗ ಮಾಡ್ತಿರುವಂತ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಫ್ಯಾಮಿಲಿಲಿ ಒಪ್ಕೊಳ್ಳಲ್ಲ, ಸೊ ಹಾಗಾಗಿ ನಾನು ನಿನ್ನನ್ನ ಬಿಡ್ತಾ ಇದ್ದೀನಿ. ಫ್ಯಾಮಿಲಿನ ರೀಸನ್ ಹೇಳ್ಬಿಟ್ಟು ನಿಮ್ಮಿಂದ ಸಪ್ರೇಷನ್ ಆಗ್ತಾ ಇದ್ದಾರೆ ಕೆಲವೊಬ್ರು ಇಲ್ಲಿ. ಓಕೆ, ಇಲ್ಲಿ ಫ್ಯಾಮಿಲಿ ಅಂತ ಹೇಳಿದಾಗ ಕೆಲವೊಬ್ಬರಿಗೆ ಎನರ್ಜಿ ಪ್ರಕಾರ ಇಲ್ಲಿ ಅವರ ತಾಯಿ ತುಂಬಾನೇ ಸ್ಟ್ರಾಂಗ್ ಆಗಿದ್ದಾರೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ದಟ್ ಮೀನ್ಸ್ ಮಗನ ಅಥವಾ ಮಗಳನ್ನ ತುಂಬಾ ಕಂಟ್ರೋಲ್ ಮಾಡೋದು, ಎಮೋಷ್ನಲಿ ಅವರನ್ನ ಬ್ಲ್ಯಾಕ್ ಮೇಲ್ ಮಾಡೋದು, ಎಮೋಷ್ನಲಿ ಅವರನ್ನ ತುಂಬಾ ಕಂಟ್ರೋಲ್ ಮಾಡುವಂತ ಎನರ್ಜಿ ಇಲ್ಲಿ ಬರ್ತಾ ಇದೆ. ಸಿ ಇಲ್ಲಿ ನಿಮ್ಮ ಪರ್ಸನ್ ಯಾವ ತರ ಅಂತ ಹೇಳಿದ್ರೆ ತುಂಬಾ ರೂಡ್ ಆಗಿ ಬಿಹೇವ್ ಮಾಡಿದ್ರೆ ಅವರು ರಿಟರ್ನ್ ತಿರುಗ್ತಾರೆ. ಅಂದ್ರೆ ತುಂಬಾ ಸಿಟ್ಟಲ್ಲಿ ಏನಾದ್ರು ಸ್ಟ್ರಿಕ್ಟ್ ಆಗಿ ಈ ತರನೇ ಮಾಡ್ಬೇಕಂತ ಹೇಳಿದ್ರೆ ಅದು ಅದನ್ನ ಮಾಡಲ್ಲ, ಉಲ್ಟನೆ ಮಾಡ್ತಾರೆ. ಅವರು ನೀನ್ ಮಾಡ್ಬೇಡ ಅಂತ ಕೆಲಸನ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಯಾವ ತರ ಅಂತ ಹೇಳಿದ್ರೆ ನಿಮ್ಮ ಪರ್ಸನಿಗೆ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡ್ತಿರುವಂಥದ್ದು, ಎಮೋಷ್ನಲಿ ಆಗಿ ಅವ್ರನ್ನ ಕಂಟ್ರೋಲ್ ಮಾಡ್ತಿರುವಂಥದ್ದು, ಅಂಡ್ ಎಮೋಷ್ನಲ್ ಆಗಿನೇ ಅವ್ರು ನಿಮ್ಮ ಪರ್ಸನ್ನ ಏನ್ ಹೇಳ್ಬೋದು ಅವರ ಕೈ ವಶ ಮಾಡ್ಕೊಳ್ತಿರೋವಂಥದ್ದು, ಆ ಥರ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಸಿ ಇಲ್ಲಿ ಪೇರೆಂಟ್ಸ್ ಈ ಒಂದು ಪ್ರೀತಿಗೆ ಒಪ್ಪಿಗೆ ಕೊಡ್ತಾರ ಅಂತ ಹೇಳಿದಾಗ, ಸಿ ಕೆಲವೊಬ್ರು ಪರ್ಸನ್ ಪೇರೆಂಟ್ಸ್ ಯಾರಿದ್ದಾರೆ ಅಥವಾ ನಿಮ್ಮ ಪೇರೆಂಟ್ಸ್ ಏನಿದ್ದಾರೆ ಅವ್ರಿಗೆ ವಿಷಯ ನೀವಿನ್ನೂ ಹೇಳಿಲ್ಲ ಅಲ್ವಾ, ಅವರು ಇಲ್ಲಿ ಅವ್ರಿಗೆ ಆಲ್ರೆಡಿ ವಿಷಯ ಗೊತ್ತಿದೆ ಅಂತಾನೆ ಇಲ್ಲಿ ಬರ್ತಾ ಇದೆ. ಸೊ ಬೇರೆಯವರಿಂದ ಅವ್ರು ತಿಳ್ಕೊಂಡಿರ್ಬೋದು, ಅಥವಾ ಸಮಥಿಂಗ್ ಅವರು ನಿಮ್ಮ ನಿಮ್ಮ ವ್ಯಕ್ತಿತ್ವನ ಅಥವಾ ನೀವು ಮಾಡ್ತಿರೋಂಥ ರೀತಿನ ನೋಡೋ ಅವ್ರು ಅಬ್ಸರ್ವ್ ಮಾಡಿ ಏನೋ ಸಮಥಿಂಗ್ ರಾಂಗ್ ಅಲ್ವಾ ಅಂತ ಹೇಳಿ ನಿಮ್ಮ ಪೇರೆಂಟ್ಸ್ಗೆ ಅಥವಾ ನಿಮ್ಮ ಪರ್ಸನ್ ಪೇರೆಂಟ್ಸ್ಗೆ ಆಲ್ರೆಡಿ ಗೊತ್ತಾಗಿದೆ ವಿಷಯ ಅಂತ ಇಲ್ಲಿ ಕಾಣಿಸ್ತಿದೆ. ಬಟ್ ಅವ್ರಿಗೆ ಗೊತ್ತಿದ್ರು ಕೂಡ ಗೊತ್ತಿಲ್ಲ ಅನ್ನೋ ಥರನೇ ಇದ್ದಾರೆ ಅನ್ನೋಂಥ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಸಿ ಇಲ್ಲಿ ಜಸ್ಟಿಸ್ ಕಾರ್ಡ್ ಕೂಡ ಬಂದಿದೆ ಅಂಡ್ ಕಿಂಗ್ ಆಫ್ ವ್ಯಾಂಡ್ಸ್ ಬಂದಿರೋದ್ರಿಂದ ಕೆಲವೊಬ್ರು ಪೇರೆಂಟ್ಸ್ ಇಲ್ಲಿ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರಿಗೆ ಪೇರೆಂಟ್ಸ್ ಇಲ್ಲ, ಬಟ್ ಅವರು ಅವರ ಒಂದು ಫ್ಯಾಮಿಲಿಲಿ ಅವರ ಚಿಕ್ಕಪ್ಪ ಆಗಿರ್ಬೋದು, ದೊಡ್ಡಪ್ಪ ಆಗಿರಬಹುದು, ಅಥವಾ ಸಮಥಿಂಗ್ ಅವ್ರ ಫ್ಯಾಮಿಲಿ ಅವರನ್ನ ನೋಡ್ಕೊಳ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಪರ್ಸನ್ಗೆ ಏನಾಗಿದೆ ಅಂತ ಹೇಳಿದ್ರೆ ಸಮಥಿಂಗ್ ಚಿಕ್ಕಕ್ಕಿರುವಾಗಿಂದನೂ ಅಥವಾ ರೀಸೆಂಟ್ ಡೇಸ್ ಇಂದ ಅಥವಾ ಕೆಲವೊಂದು ದಿನದಿಂದ ಅವರು ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಅಥವಾ ಅವ್ರ ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗಿ ಅವ್ರು ಏನ್ ನೋಡ್ಕೊಳ್ತಾ ಇದಾರಲ್ವಾ, ಸೊ ಆ ಒಂದು ಕನೆಕ್ಷನ್ ಇಂದ ಅವ್ರಿಲ್ಲಿ ಎಲ್ಲೋ ಒಂದ್ ಕಡೆ ಅವ್ರಿಗೆಲ್ಲ ಹರ್ಟ್ ಆಗ್ಬಿಡತ್ತೇನೋ ಅಂತ ಹೇಳಿ ನಿರ್ಧಾರ ತಗೊಂಡು ಅವ್ರಿಲ್ಲಿ ಅವ್ರ ಹತ್ರ ಹೇಳ್ದೇನೆ ವಿಷಯ ಮುಚ್ಚಿಡ್ತಾ ಇದ್ದಾರೆ. ಸಿ ಇಲ್ಲಿ ಕೆಲವೊಬ್ರು ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ರೀಸೆಂಟ್ ಡೇಸ್ ಅಲ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಲೈಟ್ ಆಗಿ ಈ ವಿಷಯನ ಹೇಳಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತ ಎನರ್ಜಿನೂ ಇಲ್ಲಿ ಬರ್ತಾ ಇದೆ. ಸಿ ಅದಕ್ಕೆ ಎಲ್ಲೋ ಒಂದ್ ಕಡೆ ಟೆಂಪರೆನ್ಸ್ ಕಾರ್ಡ್ ಬರ್ತಿರೋದ್ರಿಂದ ಅವರಿಗೆ ಅವ್ರ ಫ್ಯಾಮಿಲಿ ಮೆಂಬರ್ಸಿಗೂ ಕೂಡ ಓಕೆ, ನೀನ್ ಯಾವ ಹುಡುಗಿನ ಇಷ್ಟಪಟ್ಟಿದ್ಯಾ ಅಥವಾ ಯಾವ ಹುಡುಗನ ಇಷ್ಟಪಟ್ಟಿದ್ಯಾ, ಆ ಹುಡುಗಿನೇ ಮದುವೆ ಆಗು ಅಥವಾ ಆ ಹುಡುಗನೇ ಮದುವೆ ಆಗು ಅನ್ನೋಂಥ ಒಂದು ಲೈಟ್ ಆಗಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನೋಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ಸೊ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ತಿಲ್ಲ, ಬಿಕಾಸ್ ಅವರಿಲ್ಲಿ ನಿಮಗೆ ಸರ್ಪ್ರೈಸ್ ಕೊಡಬೇಕು ಅಂಡ್ ಕಂಪ್ಲೀಟ್ ಆಗಿ ಎಲ್ಲದನ್ನು ಅವರು ಒಪ್ಪಿಗೆ ತಗೊಂಡು ನಿಮಗೆ ಸರ್ಪ್ರೈಸ್ ಆಗಿ ನಿಮಗೆ ಕೊಡಬೇಕು, ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ವೆಯ್ಟ್ ಮಾಡ್ತಿರೋಂಥ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಸಿ ಇಲ್ಲಿ ಕೆಲವೊಬ್ರು ಪ್ರೀತಿ ಇಲ್ಲಿ 4 years ಆಗಿರ್ಬೋದು ಅಂಡ್ 2 years ಆಗಿರ್ಬೋದು, 1 years ಆಗಿರ್ಬೋದು, ಆಫ್ಟರ್ 10 years ಕೂಡ ಆಗಿರ್ಬೋದು, ಅಂಡ್ ತುಂಬಾ ವರ್ಷಗಳ ಒಂದು ಪ್ರೀತಿ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಅಂಡ್ ಪೇರೆಂಟ್ಸ್ನ ಒಪ್ಪಿಸ್ಬಿಟ್ಟೆ ಇದನ್ನ ಮದುವೆ ಆಗ್ಬೇಕು ಅಂತ ಇಬ್ರದ್ದು ಕೂಡ ಒಂದು ನಿರ್ಧಾರ ಆಗಿತ್ತು ಅನ್ನೋಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಬಟ್ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಈ 5 of Wands ಬರ್ತಿರೋದ್ರಿಂದ ತುಂಬಾ ಜಗಳಗಳು ಆಗ್ತಿದೆ. ಇಲ್ಲಿ ಪೇರೆಂಟ್ಸ್ನ ಒಪ್ಸೋ ವಿಷಯದಲ್ಲಿ ಆಗಿರ್ಬೋದು ಅಥವಾ ಸಮಥಿಂಗ್ ಇಲ್ಲಿ ಪೇರೆಂಟ್ಸ್ ಅಂತ ವಿಷಯ ಬಂದಾಗ ತುಂಬಾ ಜಗಳಗಳು ಆಗ್ತಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಬಿಕಾಸ್ ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಎಲ್ಲೋ ಒಂದ್ ಕಡೆ ಅವ್ರ ಪೇರೆಂಟ್ಸ್ನ ನೀವು ದ್ವೇಷ ಮಾಡ್ತಿರ್ಬೋದು, ಅಥವಾ ಅವ್ರ ಪೇರೆಂಟ್ಸ್ ನಿಮಗೇನೋ ಪ್ರಾಬ್ಲಮ್ ಆಗಿ ನೀವು ಅವ್ರನ್ನ ತುಂಬಾ ಅವಾಯ್ಡ್ ಮಾಡ್ತಿದ್ದೀರಾ, ಅಥವಾ ಅವ್ರು ಯಾಕೆ ನೀವು ಎಲ್ಲದಕ್ಕೂ
ಮಧ್ಯ ತರ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನೀವು ಅವ್ರ ಹತ್ರ ಜಗಳ ಮಾಡ್ತಿರೋವಂಥದ್ದು ಸಮಥಿಂಗ್ ಆ ಥರ ಇಲ್ಲಿ ಎನರ್ಜಿ ಬರ್ತಾ ಇದೆ. ಬಿಕಾಸ್ ಇಲ್ಲಿ ನೀವು ಅವ್ರ ಪೇರೆಂಟ್ಸ್ ಇಂದ ಎಲ್ಲೋ ಒಂದ್ ಕಡೆ ನಿಮಗೆ ಹರ್ಟ್ ಆಗಿದೆ, ಆ ಒಂದು ಹರ್ಟ್ ಇಂದ ನೀವು ಈ ತರ ಬಿಹೇವ್ ಮಾಡ್ತೀರಾ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸಿ ಓಕೆ ಪ್ಲೀಸ್ ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಓಕೆ, ಎರಡು ಕಡೆ ದ ವೀಲ್ ಆಫ್ ಫಾರ್ಚೂನ್. ವಾವ್, ನೈಸ್. 3 ಆಫ್ ಸಾರ್ಟ್ಸ್ ಬರ್ತಾ ಇದೆ. ಓಕೆ, ನೀವಿಬ್ರು ಇಲ್ಲಿ ಸಪ್ರೇಷನ್ ಅಲ್ಲಿ ಇದ್ದೀರಾ ಅಂತ ಹೇಳಿದಾಗ ಇಲ್ಲಿ ನೀವು ಬೇರೆ ಊರಿನಲ್ಲಿದ್ದೀರಾ, ನಿಮ್ಮ ಪರ್ಸನ್ ಬೇರೆ ಊರಿನಲ್ಲಿದ್ದಾರೆ, ಆ ಥರ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಅಂದರೆ ನೀವು ಇಬ್ರು ಕೂಡ ಒಂದೇ ಊರಿನಲ್ಲಿಲ್ಲ ಅಥವಾ ಒಂದೇ ಕಂಟ್ರಿಲಿ ಕೂಡ ಇಲ್ಲ, ಅವ್ರು ಬೇರೆ ಬೇರೆ ಕಂಟ್ರಿಲೇ ಇದ್ದಾರೆ ಅಥವಾ ಬೇರೆ ಊರಲ್ಲೇ ಇದ್ದಾರೆ ಆ್ಯಂಡ್ ಸ್ವಲ್ಪ ನಿಮ್ಮಿಂದ ದೂರನೇ ಇದ್ದಾರೆ ಅನ್ನೋಂಥ ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ವೀಲ್ ಆಫ್ ಫಾರ್ಚೂನ್ ಬರ್ತಿರೋದ್ರಿಂದ ಇಲ್ಲಿ ಕೆಲವೊಬ್ರು ಯಾರಿನ್ನು ಪೇರೆಂಟ್ಸಿಗೆ ಒಪ್ಪಿಸ್ತಿಲ್ಲ ಅಲ್ವಾ, ಈ ನೀವೇ ಓವರ್ ಥಿಂಕಿಂಗ್ ಮಾಡ್ತಾ ಬರಲ್ಲ, ಇದನ್ನ ಇಲ್ಲೇ ತ್ಯಾಗ ಮಾಡಿಬಿಡ್ಬೇಕು, ಆ ಥರ ಈ ಥರ ಎಲ್ಲ ಏನೆಲ್ಲ ಥಿಂಕ್ ಮಾಡ್ತಿದ್ರೆ ಓವರ್ ಆಗಿ. ಸೊ ಪೇರೆಂಟ್ಸ್ ಹತ್ರ ಒಂದ್ಸಲ ಕನ್ವಿನ್ಸ್ ಮಾಡೋಕ್ಕೆ ರೆಡಿ ಆಗಿ, ಪೇರೆಂಟ್ಸ್ ಹತ್ರ ಇದನ್ನು ಓಪನ್ ಆಗಿ ಕ್ಲೀನ್ ಆಗಿ ಮಾತಾಡಿ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ನಿಮಗೆ ಯೂನಿವರ್ಸಿಂದ ಬರ್ತಿರೋವಂಥದ್ದು. ವೀಲ್ ಆಫ್ ಫಾರ್ಚೂನ್ ಬರ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ನೀವು ಪಾಸಿಟಿವ್ ರಿಸಲ್ಟ್ನ ಕೇಳ್ತೀರಾ ನಿಮ್ಮ ಪೇರೆಂಟ್ಸಿಂದ ಅನ್ನೋವಂಥದ್ದು ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, 3 ಆಫ್ ಸಾರ್ಟ್ಸ್ ಬರ್ತಿದೆ. ಸಿ ಇಲ್ಲಿ ಸ್ವಲ್ಪ ಹರ್ಟ್ ಆಗಿರೋವಂಥ ಸಿಚುಯೇಷನ್ ಇದೆ ನಿಮ್ಮಿಂದ ನಿಮ್ಮ ಪೇರೆಂಟ್ಸಿಗೆ. ಓಕೆ, 10 ಆಫ್ ಕಪ್ಸ್ ನಿಮ್ಮಿಂದ ಅಥವಾ ನಿಮ್ಮ ಪರ್ಸನ್ ಕಡೆಯಿಂದ ಪೇರೆಂಟ್ಸಿಗೆ, ನಿಮ್ಮ ಪೇರೆಂಟ್ಸಿಗೆ ಆಗಿರ್ಬೋದು ಅಥವಾ ನಿಮ್ಮಿಂದ ಅವ್ರ ಪೇರೆಂಟ್ಸಿಗೆ ಆಗಿರ್ಬೋದು ಸ್ವಲ್ಪ ಹರ್ಟ್ ಆಗಿದೆ. ಹರ್ಟ್ ಆಗಿರೋಂಥ ಸಿಚುಯೇಷನ್ ಇಲ್ಲಿ ಕಾಣಿಸ್ತಾ ಇದೆ. ಸಿ ಇಲ್ಲಿ ಹರ್ಟ್ ಆಗಲಿಕ್ಕೆ ರೀಸನ್ ಏನಂತ ಹೇಳಿದ್ರೆ ಕೆಲವೊಬ್ರು ಇಲ್ಲಿ ಓಕೆ ಬೇಡ ಅಂತ ಕೆಲಸನೇ ಮತ್ತೆ ಮತ್ತೆ ರಿಪೀಟ್ ಮಾಡಿದ್ದೀರಾ. ಇಲ್ಲಿ ನಿಮ್ಮ ಪರ್ಸನಿಗೆ ಬೇಡ ಅಂತ ವಿಷಯನೂ ಆಗಿರ್ಬೋದು ಅಥವಾ ಅವರ ಪೇರೆಂಟ್ಸಿಗೆ ಬೇಡ ಅಂತ ವಿಷಯನೂ ನೀವು ಪದೇ ಪದೇ ರಿಪೀಟ್ ಆಗಿ ಮಾಡಿದ್ದೀರಾ. ಅಥವಾ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಇದೇ ಥರ ಸೇಮ್ ಬರ್ತಿರೋವಂಥದ್ದು. ಅವರು ನಿಮ್ಮ ಪರ್ಸನ್ ಅಥವಾ ನಿಮ್ಮ ಪರ್ಸನ್ ಫ್ಯಾಮಿಲಿ ಯಾರಿದ್ದಾರೆ ಬೇಡ ಅಂತ ಕೆಲಸನೇ ಮತ್ತೆ ರಿಪೀಟ್ ಮಾಡಿ ಹರ್ಟ್ ಮಾಡಿರೋವಂಥದ್ದು. ಇಲ್ಲ ಒಂದು ಕಡೆ ನಿಮ್ಮ ಪೇರೆಂಟ್ಸಿಗೆ ಅಥವಾ ಅವ್ರ ಪೇರೆಂಟ್ಸಿಗೆ ಹರ್ಟ್ ಆಗಿದೆ ಅನ್ನೋಂಥ ಸಿಚುಯೇಷನ್ ಇಲ್ಲಿ ಆ ಥರ ಎನರ್ಜಿ ಬರ್ತಿದೆ. ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಓಕೆ ಇಲ್ಲಿ ಓಕೆ ಮದುವೆ ಅಂತ ಹೇಳ್ಬಿಟ್ಟು ಒಂದು ಹುಡುಗನ ಅಥವಾ ಹುಡುಗಿನ ರೀಸೆಂಟಲ್ಲಿ ನೋಡಿದ್ದೀರಾ, ಬಟ್ ಆ ಹುಡುಗ ಅಥವಾ ಹುಡುಗಿ ಫ್ಯಾಮಿಲಿಯಲ್ಲಿ ಒಪ್ಪಿಗೆ ಇತ್ತು, ಎಲ್ಲೋ ಇವಾಗ ಒಪ್ಪಿಗೆ ಎಲ್ಲ ಆಗಿ ಮದುವೆ ಅಂತೆಲ್ಲ ಮದುವೆವರೆಗೂ ಹೋಗಿ ಇವಾಗ ಎಲ್ಲೋ ಒಂದು ಕಡೆ ಬೇಡ, ಇವಾಗ ಈ ಸಂಬಂಧ ಮುಂದುವರ್ಸೋದು ಬೇಡ, ಸ್ವಲ್ಪ ದಿನ ಟೈಮ್ ತಗೊಳ್ಳೋಣ, ನೆಕ್ಸ್ಟ್ ನೋಡೋಣ, ಸ್ವಲ್ಪ ದಿನ ಟೈಮ್ ತಗೊಂಡು ಹೇಳ್ತೀವಿ, ಈ ಥರ ಸಮಥಿಂಗ್ ನಿಮಗೆ ಇಲ್ಲಿ ಆನ್ಸರ್ ಬರ್ತಾ ಇದೆ ಅಂತ ಇಲ್ಲಿ ಕಾಣಿಸ್ತಿದೆ. ಬಿಕಾಸ್ ಇಲ್ಲಿ ಅವ್ರ ಪೇರೆಂಟ್ಸಿಗೆ ಎಲ್ಲೋ ಒಂದು ಕಡೆ ಈ ಒಂದು ಸಂಬಂಧ ಇಷ್ಟ ಇಲ್ಲ. ಹಾಗಾಗಿ ನಿಮ್ಮನ್ನ ನೋಡ್ಕೊಂಡು ಹೋಗಿರೋ ಹುಡುಗಿ ಆಗಿರ್ಬೋದು ಹುಡುಗ ಆಗಿರ್ಬೋದು ಅವ್ರು ನಿಮಗೆ ಈ ಥರ ರೀಸನ್ ಹೇಳ್ತಾ ಇದ್ದಾರೆ, ಸ್ವಲ್ಪ ದಿನ ಬಿಟ್ಟು ಹೇಳ್ತೀನಿ, ಸ್ವಲ್ಪ ದಿನ ಬಿಟ್ಟು ಟೈಮ್ ಕೊಡು ಅಥವಾ ಟೈಮ್ ತಗೊಂಡು ನಾನು ನಿಮಗೆ ಹೇಳ್ತೀನಿ, ಆ ಥರ ನಿಮಗೆ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಅವ್ರ ಪೇರೆಂಟ್ಸಿಗೆ ಇಷ್ಟ ಇಲ್ಲ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ, ಏಂಜಲ್ ಗೈಡೆನ್ಸ್ ಏನು ಬರುತ್ತೆ ಚೆಕ್ ಮಾಡೋಣ ಇದಕ್ಕೆ. ರಿಕವರಿ, ಗೆಟ್ ಮೋರ್ ಇನ್ಫಾರ್ಮೇಷನ್. ಸಿ ಇಲ್ಲಿ ಗೆಟ್ ಮೋರ್ ಇನ್ಫಾರ್ಮೇಷನ್ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ನೀವು ನಿಮ್ಮ ಪರ್ಸನ್ ಬಗ್ಗೆ ಆಗಿರ್ಬೋದು ಅವ್ರ ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು ಒಂದ್ಸಲ ತಿಳ್ಕೊಳ್ಳಿ ಆ್ಯಂಡ್ ಬೇರೆಯವ್ರ ಮುಖಾಂತರ ಆದರೂ ಸ್ವಲ್ಪ ತಿಳ್ಕೊಳ್ಳಿ ಅನ್ನೋವಂಥದ್ದು ಇಲ್ಲಿ ಏಂಜಲಿಂದ ಗೈಡೆನ್ಸ್ ಮೆಸೇಜ್ ಆಗಿ ನಿಮಗೆ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ಪೇರೆಂಟ್ಸ್ನ ಒಪ್ಪಿಗೆ ಮಾಡಿಸ್ಬೇಕು ಅಥವಾ ಈ ಮದುವೆಗಾಗಿರ್ಬೋದು ಈ ಒಂದು ಪ್ರೀತಿನ ಒಪ್ಪಿಗೆ ಮಾಡಿಸ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀವು ಎಫರ್ಟ್ ಹಾಕಬೇಕಾಗತ್ತೆ ಆ್ಯಂಡ್ ಅವ್ರ ಪೇರೆಂಟ್ಸ್ ಬಗ್ಗೆ ನೀವು ತಿಳ್ಕೊಬೇಕಾಗತ್ತೆ ಆ್ಯಂಡ್ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಕೂಡ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಕೂಡ ನೀವು ಇಲ್ಲಿ ತಿಳ್ಕೊಬೇಕಾಗತ್ತೆ. ಫರ್ಗಿವ್ನೆಸ್ ಬರ್ತಾ ಇದೆ ಬಾಟಮ್ ಆಫ್ ದ ಕಾರ್ಡ್. ಓಕೆ, ಸಿ ಇಲ್ಲಿ ರಿಕವರಿ ಕೂಡ ಬರ್ತಾ ಇದೆ ಆ್ಯಂಡ್ ಏನು ನಿಮ್ಮ ಫ್ಯಾಮಿಲಿ ಮಧ್ಯ ಅಥವಾ ಅವ್ರ ಫ್ಯಾಮಿಲಿ ಮಧ್ಯ ಅಥವಾ ಸಮಥಿಂಗ್ ಏನೆಲ್ಲ ರಾಂಗ್ ಅಥವಾ ಏನು ಕೆಟ್ಟ ದೃಷ್ಟಿಗಳಾಗಿರ್ಬೋದು ಅಥವಾ ನೆಗೆಟಿವ್ಸ್ ಏನೆಲ್ಲ ಆಗಿದೆ ಅದೆಲ್ಲದೂ ಕೂಡ ರಿಕವರಿ ಆಗ್ತಾ ಇದೆ, ಸರಿ ಆಗ್ತಿದೆ ಆ್ಯಂಡ್ ಸರಿ ಮುಂದಿನ ದಿನದಲ್ಲೂ ಕೂಡ ಸರಿ ಆಗತ್ತೆ ಅನ್ನೋಂಥ ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಡೋಂಟ್ ವರಿ. ಆ್ಯಂಡ್ ಇಲ್ಲಿ ತುಂಬ ಜನ ಟೆನ್ಷನ್ ಆಗಿದ್ದೀರಾ, ಇಲ್ಲಿ ಫ್ಯಾಮಿಲಿ ಒಪ್ಕೊಳ್ತಾ ಇಲ್ಲ ಆ್ಯಂಡ್ ಫ್ಯಾಮಿಲಿ ಅಪೋಸ್ ತುಂಬಾ ಇದೆ ಅಂತ ಹೇಳಿ ತುಂಬ ಟೆನ್ಷನ್ ಆಗಿದ್ದೀರಾ. ಬಟ್ ಆ ಅಪೋಸ್ ಎಲ್ಲದೂ ಕೂಡ ಇಲ್ಲಿ ಸರಿ ಆಗೋ ಚಾನ್ಸಸ್ ಹತ್ತಿರದಲ್ಲೇ ಇದೆ ಆ ದಿನಗಳು ಅಂತ ಹೇಳ್ಬಿಟ್ಟು ಹೇಳ್ಬೋದು. ಓಕೆ, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಆಲ್ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.